ಮೇಡಮ್, ಪವಿತ್ರ ಗೌಡ ಅಂದರೆ ನನ್ನ ಪ್ರಕಾರ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸೋದು ತಪ್ಪ? ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ನ್ಯಾಯ ಕೊಡಿಸೋದು ತಪ್ಪ? ಪವಿತ್ರ ಗೌಡ ಅಂತ ನೀವು ತಗೋತಾ ಇದ್ದೀರಲ್ವಾ, ಅದೇ ಜಾಗದಲ್ಲಿ ಬೇರೆ ಹೆಣ್ಮಗಳಿದ್ರು ಅವ್ರ ಅಭಿಮಾನಿಗೆ ಆಗಿದ್ರು ದರ್ಶನ್ ಹೋಗ್ತಿದ್ರು. ಇಂಡಿಯಾದಲ್ಲೇ ಇದ್ಕೊಂಡು ಕೆಟ್ಟದನ್ನ ಮಾತ್ರ ಹೈಲೈಟ್ ಮಾಡ್ತಾರೆ ಸರ್, ಒಳ್ಳೇದನ್ನ ಯಾವುದು ತೋರಿಸೋದೇ ಇಲ್ಲ ಮೀಡಿಯಾದವರು. ಮೇ ಬಿ ಅವರು ಪಾಕಿಸ್ತಾನದವ್ರು ಇರ್ಬೇಕು ಅನ್ಸುತ್ತೆ ಮೀಡಿಯಾದವರು. ಒಳ್ಳೇದ್ ನಾನು ಲೈಫಲ್ಲಿ ಏನೋ ನೋಡೇ ಇಲ್ಲ ಸರ್, ಬರೀ ಕೆಟ್ಟದನ್ನ ಮಾತ್ರ ಎತ್ತಿ ಹಿಡಿತಿದ್ದಾರೆ. ಚನ್ನಪಟ್ಟಣದಲ್ಲಿ ಒಂದು ವ್ಯಕ್ತಿ ಪಾಪ ಊಟ ದರ್ಶನ್ ಇಂಟರ್ನೆಟ್ ಆಯ್ತು ಅಂತ ಒಂದು ಊಟ ಮಾಡ್ತಿಲ್ಲ ಸರ್, 2 ದಿನಕ್ಕೆ ಊಟ ಆಗಿ ಸೂಸೈಡ್ ಮಾಡ್ಕೊಂಡ್ರು. ಯಾಕದು ದರ್ಶನ್ ಮಾತ್ರ ಹೈಲೈಟು? ನಾ ಕಾಮನ್ ಪೀಪಲ್ ನಾನು ಮಾಡಿದರೆ ನನ್ನ ಹತ್ರ ಮನೆ ಹತ್ರ ಬರ್ತಿದ್ರ ನೀವು? ಯಾಕೆ ಬರಲ್ಲ ಹೇಳಿ? ನಾನೇರು ನಾನು ಯಾರೋ ಲೋಕಲ್ ರೀ. ದರ್ಶನ್ ಒಬ್ಬ ಸೆಲೆಬ್ರಿಟಿ, ಅವ್ನು ಹಿಡಿದ್ರೆ ಸರಿಯಾಗಿ ದುಡ್ಡು ಬರುತ್ತಲ್ಲ. ನನ್ನ ಪ್ರಕಾರ ಪೊಲೀಸ್ ಸ್ಟೇಷನ್ ಒಳಗೆ ನಡೀತಾ ಇರೋ ವಿಷಯ ಎಲ್ಲ ನಿಮ್ಗೆ ಗೊತ್ತಾಯ್ತದೆ ಅಂದರೆ ಪೊಲೀಸ್ದವರೇ ನಿಮ್ಗೇನೋ ಹಾಕ್ಕೊಡ್ತಾ ಇರಬೇಕು, ನೀವು ದುಡ್ಡು ಕೊಟ್ಟಿರಬೇಕು ಅಲ್ವಾ? ಒಳಗಡೆ ಇಲ್ಲ ನಿಮ್ಮ ಕಡೆ ಯಾರೋ ಇದ್ದಾರಾ? ನಿಮ್ಗೇನು ಅನಿಸುತ್ತೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಸಂಬಂಧದ ಬಗ್ಗೆ? ಮೇಡಮ್, ಇದು ಬಂದು ಫ್ಯಾಮಿಲಿ ಮ್ಯಾಟ್ರ್ ಬಂದುಬಿಟ್ರೆ ಈಗ ನಾವು ಹೇಳೋದೇನೆಂದರೆ ಇದರಿಂದ ಈಗ ನಮ್ಮ ಬಾಸ್ ಈ ಸ್ಥಿತಿಗೆ ಬಂದಿದ್ದಾರೆ. ನಾವು ಹೇಳೋದು ಇನ್ನು ಮುಂದೆ ಅಷ್ಟೇ. ಈಗ ಹಿಂದೆ ಏನು ನಡೆದಿದೆ ನಮಗೆ ಬೇಕಾಗಿಲ್ಲ, ಹಿಂದೆ ಏನು ನಡೆದಿದೆಯೋ ಗೊತ್ತಿಲ್ಲ. ಈಗ ನಾವು ಕಣ್ಣಾರೆ ಕಂಡಿಲ್ಲ, ನೀವು ಕಣ್ಣಾರೆ ಕಂಡಿಲ್ಲ. ಸೊ ನಾವು ಯಾರಾದರೂ ನೋಡಿದರೆ ಸಾಕ್ಷ್ಯಾಧಾರಗಳಿದ್ದರೆ ಮಾತಾಡಬೇಕು. ನಾವು ಸುಮ್ಮನೆ ಮಾತಾಡೋದಲ್ಲ. ಈಗ ಕಾನೂನಿದೆ, ಇವತ್ತು ಸಂಜೆ ಗೊತ್ತಾಗುತ್ತಲ್ವ. ಇಷ್ಟು ದಿನವೇ ಕಾದಿದ್ದೀವಿ, ಇವತ್ತೊಂದು ದಿನ ಕಾಯ್ತೀವಿ ಏನಾಗುತ್ತೆ ಅಂತ ನೋಡೋಣ. ಯಾವತ್ತು ಸತ್ಯ ನ್ಯಾಯ ನೀತಿಗೆ ಬೆಲೆ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇವತ್ತು ನಾವು ಕಾಯ್ತಾ ಇದ್ದೀವಿ, ಅದಕ್ಕೋಸ್ಕರನೇ ಈ ದಿನಕ್ಕೋಸ್ಕರನೇ ಇವತ್ತು ನಾವು ಕಾಯ್ತಾ ಇದ್ದೀವಿ. ನೋಡೋಣ ಇವತ್ತು ಸಂಜೆ ಗಂಟೆ ಏನಾಗುತ್ತೆ ಅಂತ. ಬಟ್ ನಾವು ಹೇಳೋದು ಏನಂದರೆ ನಮ್ಮ ಬಾಸ, ನಾವು ನಮ್ಮ ಮೈಂಡಲ್ಲಿರೋದು ನಮ್ಮ ಬಾಸ ಯಾವತ್ತೂ ಅಭಿಮಾನಿಗಳನ್ನ ತಲೆ ತೆಗೆಸುವಂಥ ಕೆಲಸ ಮಾಡಿಲ್ಲ. ಇವತ್ತು ಅವರು ಅಲ್ಲೂ ತಲೆ ತೆಗೆಸ್ಕೊಂಡಿಲ್ಲ. ಎಲ್ಲ ಕೆಲವೊಂದು ಮೀಡಿಯಾಗಳೆಲ್ಲ ತೋರಿಸ್ತಾ ಇದ್ದಾರೆ, ದರ್ಶನ್ ಅವರು ಒಂದು ಸಿಗರೇಟ್ ಕೊಡಿ ಅಂತ ಕಾಲಿಗೆ ಬಿದ್ದರು, ಅದು ಕೊಡಿ ಅಂತ ಕಾಲಿಗೆ ಬಿದ್ದರು ಅಂತ ತೋರಿಸ್ತಾ ಇದ್ದಾರೆ. ಬಟ್ ಅವೆಲ್ಲ ನಾವು ನೋಡಿದ್ದೀವ, ನೀವು ನೋಡಿದ್ದೀವ ಗೊತ್ತಿಲ್ಲ. ಅದಂತೂ ಸುಳ್ಳಿನ ಮಾತನ್ನು ನಾನು ಅನ್ಕೊತೀನಿ. ಬಟ್ ಬಿಕಾಸ್ ಇನ್ಮೇಲಾದರೂ ಎಲ್ಲರೂ ಅಭಿಮಾನಿಗಳು, ಈಗ ನಾನು ಕೆಲವರು ಅಭಿಮಾನಿಗಳು ಏನು ವಿನಂತಿ ಮಾಡ್ಕೊತಾ ಇದ್ದೀನಿ ಅಂದರೆ, ಕೆಲವರು ಊಟ ತಿಂಡಿ ಬಿಟ್ಟು ಕೆಲವರು ಆತ್ಮಹತ್ಯೆಗೂ ಮುಂದಾಗ್ತಾಯಿದೆ. ದಯವಿಟ್ಟು ಅದನ್ನು ಯಾರೂ ಮಾಡ್ಕೋಬೇಡಿ. ಅದನ್ನು ಮಾಡ್ಕೊಡಿ ಅಂದರೆ ಆ ವಿಚಾರ ಬಾಸಿಗೆ ಏನಾದ್ರು ಗೊತ್ತಾಯ್ತು ಅಂದರೆ ಬಾಸ್ ಇನ್ನೂ ದುಃಖ ಪಡ್ತಾರೆ. ಎಲ್ಲರೂ ಇವಾಗೇ ದುಃಖದಲ್ಲಿದ್ದಾರೆ. ಅವ್ರನ್ನ ಅಭಿಮಾನಿಗಳನ್ನ ಇವಾಗೆಲ್ಲ ಯಾವತ್ತೂ ಅವ್ರು ಬಿಟ್ಕೊಡಲ್ಲ. ನಾವು ನಮ್ಮ ಬಾಸನ್ನ ನಾವು ಯಾವತ್ತೂ ಬಿಟ್ಕೊಡಲ್ಲ. ಸೊ ನೋಡೋಣ, ಇವತ್ತೊಂದಿನ ನಾವು ವೇಟ್ ಮಾಡೋಣ ಅಂತ ಕಾಯ್ತಾ ಇದ್ದೀವಿ ಮೇಡಮ್. ನಿಮ್ಗೇನು ಅನಿಸುತ್ತೆ ದರ್ಶನ್ ಅವರು ಇವತ್ತಿನ ಪರಿಸ್ಥಿತಿಗೆ ಪವಿತ್ರ ಗೌಡ ಅವರೇ ಕಾರಣ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ, ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಮೇಡಮ್, ಪವಿತ್ರ ಗೌಡ ಅಂದರೆ ನನ್ನ ಪ್ರಕಾರ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸೋದು ತಪ್ಪ? ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ನ್ಯಾಯ ಕೊಡಿಸೋದು ತಪ್ಪ? ಪವಿತ್ರ ಗೌಡ ಅಂತ ನೀವು ತಗೋತಾ ಇದ್ದೀರಲ್ವಾ, ಅದೇ ಜಾಗದಲ್ಲಿ ಬೇರೆ ಹೆಣ್ಮಗಳಿದ್ರು ಅವ್ರ ಅಭಿಮಾನಿಗೆ ಆಗಿದ್ರು ದರ್ಶನ್ ಹೋಗ್ತಿದ್ರು. ಸರ್, ಇದು ಅಭಿಮಾನಿಗಳ ಬಾಯಿಂದನೇ ಬಂದಿರೋದು ಸಾಕಷ್ಟು. ಯಾಕಂದರೆ ಈ ಕೆಲವು ದಿನದ ಹಿಂದೆ ಅವರು ಇನ್ಸ್ಟಾದಲ್ಲೇ ಟ್ವೀಟ್ ಮಾಡ್ಕೊಂಡಿದ್ರು, ನಿಮ್ಮ ಸಂಬಂಧಕ್ಕೆ 10 ವರ್ಷ ಕಂಪ್ಲೀಟೆಡ್ ಅಂತ ಹಾಕೊಂಡಿದ್ರು. ಆವಾಗಲೇ ಒಂದಷ್ಟು ನ್ಯೂಸ್ಗಳು ಆಗಿತ್ತು. ಇದು ಇವಾಗ ಮತ್ತೆ ಅವರಿಂದನೇ ಜೈಲಿಗೆ ಕುತ್ಕೊಂಡಿದ್ದಾರೆ ಅಂದರೆ ಬಂದೇ ಬರುತ್ತೆ ಎಲ್ಲರ ತಲೆಯಲ್ಲೂ. ಅದ್ರ ಬಗ್ಗೆ ಏನು ಅನ್ಸುತ್ತೆ ಅಂತ? ಓಕೆ, ಆಯಿತು. ಅವ್ರ ಪರ್ಸ್ನಲ್ ಹೇಳ್ತಿದ್ದೀರಾ, ಫ್ಯಾಮಿಲಿ ಮ್ಯಾಟ್ರಾ? ಕಸ್ಟಡಿಗೆ ತೊಗೊಂಡಿದ್ದಾರೆ. ಇಲ್ಲ, ಅದನ್ನೇ ಒಂದು ನಿಮಿಷ. ಒಂದು ನಿಮಿಷ. ಪರ್ಸ್ನಲ್ ಮ್ಯಾಟ್ರು, ಫ್ಯಾಮಿಲಿ ವಿಷಯಕ್ಕೆ ನಾವು ಯಾರ ಬಗ್ಗೆನೂ ಹೋಗಬಾರ್ದು. ಅವ್ರ ಫ್ಯಾಮಿಲಿ ಅವ್ರು ಏನೇನೋ ಮಾಡ್ತಾರೆ. ಒಂದು ಮಾತು ಹೇಳೋದು, ದರ್ಶನ್ಗೆ ಸಿಗರೇಟ್ ಕೊಟ್ಟ ಇವ್ರು ಹೇಳಿದ್ರು, ಸಿಗರೇಟ್ ಕೇಳ್ತಿದ್ದಾರೆ, ಕಾಲು ಮುಗಿತಿದ್ದಾರೆ ದರ್ಶನ್ ಅಂತಂದ್ರಲ್ವ. ಸಿಗರೇಟ್ ಪೊಲೀಸ್ ಸ್ಟೇಷನ್ ಒಳಗೆ ಸಿಗರೇಟ್ ಪರ್ಮಿಷನ್ ಇದೆಯಾ? ಮೀಡಿಯಾದವ್ರು ಹಾಕೋಕ್ಕೆ ಮುಂಚೆ ಅದನ್ನ ಯೋಚನೆ ಮಾಡಬೇಕಲ್ಲ ಫಸ್ಟ್. ಆಮೇಲೆ ಒಂದು ಬಿಯರ್ ಬಾಟ್ಲನ್ನು ಇಟ್ಬಿಟ್ಟು ಬಿಯರು ಕೊಟ್ಟಿದ್ದಾರೆ ಅಂತಲೂ ತೋರಿಸಿದ್ದಾರೆ. ಸರ್, ಬಿಯರ್ ಬೇಡ ಸರ್, ಬಿಯರು ಕೊಟ್ಟಿದ್ದಾರೆ. ನಾನು ಕೇಳೋದಿಷ್ಟೇ, ಕಾಲು ಬಿದ್ದವನೇ, ಅಯ್ಯೋ ಗೋಗರಿತವನೇ ಅಂತಿದ್ದೀರಲ್ವಪ್ಪ ದರ್ಶನ್ನು. ಒಳಗಡೆ ಸಿಗರೇಟ್ ಸೇದೋಕ್ಕೆ ಪರ್ಮಿಷನ್ ಇದೆಯಾ? ಈಗ ನಾನು ಮೀಡಿಯಾದವ್ರಿಗೆ ಒಂದೇ ಕ್ವಶನ್ ಅಪ್ಪ ಹೇಳೋದು. ನಾನು ಈಗಲೂ ಸಾಕ್ಷಿ ಬಂದು ಹೇಳ್ತೀನಿ, ಮೀಡಿಯಾದವ್ರಲ್ಲಿ ಇದೇನು ಕೂತಿದ್ದೀರಾ, ಅಲ್ಲಿ ಸಿಗರೇಟ್ ಸೇರ್ತಿದ್ದೀರಾ ನೀವು? ಪೊಲೀಸ್ ಸ್ಟೇಷನ್ 100 ಮೀಟ್ರ್ ಒಳಗೆ ಸಿಗರೇಟ್ ಸೇದಂಗಿಲ್ಲ ಅನ್ನೋದೊಂದು ಕಾನೂನು ಇದೆ ಅನ್ಕೋತೀನಿ. ಏನಕ್ಕೆ ಮತ್ತೆ ಸೇರ್ತಾ ಇದ್ದೀರಾ? ಪೊಲೀಸ್ನವ್ರು ಏನು ಮಾಡ್ತಾಯಿದ್ದೀರಾ ಈಗ ನೀವು? ಇದಕ್ಕೆ ಯಾರು ಏನೂ ಮಾತಾಡೋಲ್ಲ ನೋಡಿ ಸರ್. ದರ್ಶನ್ದು ಬರೀ ನ್ಯೂಸ್ ಬಂದರೆ ಮಾತ್ರ, ದರ್ಶನ್ ಹೆಸರು ಬಂದರೆ ನೀವು ಮೇಲ್ ಬರ್ತೀರಾ? TRP ಮೇಲ್ ಬಂದ್ಬಿಟ್ಟು ಒಳ್ಳೆ ಮೇವು ತಿಂತಿದ್ದೀರಾ ಮಾತ್ರ. ಮೇವು ಅನ್ನೋದಕ್ಕಿಂತ ಅನ್ನ, ನಮ್ಮ ಬಾಸ್ ಅನ್ನ ತಿಂತಿದ್ದೀರಲ್ವ, ಅನ್ನ ತಿನ್ನೋದಕ್ಕೆ ಒಂಚೂರು ನಿಯತ್ತಾರ ಇರಲಿ ಸರ್. ಒಲಿ ದರ್ಶನ್ ಅಂತ ಹೆಸರಾರು ಹಾಕಿ ಅವನು ಇವನು ಅದೇ ಕೆಲಸನ ಯಾರು ಬೇರೆಯವ್ರು ಮಾಡಿಬಿಟ್ಟಿದ್ದರೆ, ಇವರೇ ಮಾಡಿಬಿಟ್ಟಿದ್ರೆ, ನಾ ಕಾಮನ್ ಪೀಪಲ್ ನಾನು ಮಾಡಿದರೆ ನನ್ನ ಹತ್ರ ಮನೆ ಹತ್ರ ಬರ್ತಿದ್ದೀರಾ ನೀವು? ಯಾಕೆ ಬರಲ್ಲ ಹೇಳಿ? ನಾನೇರು ನಾನು ಯಾರೋ ಲೋಕಲ್ ರೀ. ದರ್ಶನ್ ಒಬ್ಬ ಸೆಲೆಬ್ರಿಟಿ, ಅವ್ನು ಹಿಡಿದ್ರೆ ಸರಿಯಾಗಿ ದುಡ್ಡು ಬರುತ್ತಲ್ಲ. ನನ್ನ ಪ್ರಕಾರ ಪೊಲೀಸ್ ಸ್ಟೇಷನ್ ಒಳಗೆ ನಡೀತಾ ಇರೋ ವಿಷಯ ಎಲ್ಲ ನಿಮ್ಗೆ ಗೊತ್ತಾಯ್ತದೆ ಅಂದರೆ ಪೊಲೀಸ್ದವರೇ ನಿಮ್ಗೇನೋ ಹಾಕ್ಕೊಡ್ತಾ ಇರಬೇಕು, ನೀವು ದುಡ್ಡು ಕೊಟ್ಟಿರಬೇಕು ಅಲ್ವಾ? ಒಳಗಡೆ ಇಲ್ಲ ನಿಮ್ಮ ಕಡೆ ಯಾರೋ ಇದ್ದಾರಾ? ವಿಚಾರಣೆ ಅಂದ್ರೇನು? ವಿಚಾರಣೆ ಏನು ಸರ್? ಪರ್ಸನಲ್ ಆಗಿ ನಿಮಗೆಲ್ಲ ಹೆಂಗೆ ಗೊತ್ತಾಗ್ತಾ ಇದೆ? ಇಲ್ಲ ರೀ, ಒಳಗಡೆ ಇದ್ದಾರೆ. ಅದೇ ನಾನು ಹೇಳೋದು, ಎನ್ಕ್ವೈರಿ ಅಂದ್ರೇನು? ಪರ್ಸನಲ್ ಆಗಿ ಕರ್ಕೊತಾರೆ ಒಳಗಡೆ, ಅಲ್ಲೇನು ನಡೆದಿದೆ ಅಂತ ಪರ್ಸನಲ್ ಆಗಿ ಕರ್ಕೊಂಡು ಕೇಳ್ತಾರೆ. ಸೊ ಪ್ರತಿಯೊಂದು ನಿಮಗೆ ಗೊತ್ತಾಗ್ತಾ ಇದೆ ಮೀಡಿಯಾದವ್ರಿಗೆ ಅಂದರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದಕ್ಕೆ ಎನ್ಕ್ವೈರಿ ಅನ್ನೋ ಪದಕ್ಕೆ ಅರ್ಥ ಏನು? ಇಲ್ಲ, ಪೊಲೀಸ್ನವ್ರು ಹಂಗಂದ್ರೆ ನಡೆಸ್ತಾ ಇಲ್ಲ. ಎನ್ಕ್ವೈರಿ ಅಂದ ಪದಕ್ಕೆ ಅರ್ಥ ಏನು? ದರ್ಶನ್ ಹಿಂಗೆ ಮಾಡ್ದ, ಹಂಗೆ ಮಾಡ್ದ, ಅವ್ನು ಸಿಗರೇಟ್ ಕೊಡ್ದ, ಅವನಿಗೆ ಬಾಟ್ಲು ಕೊಟ್ಟರು, ಅದು ಕೊಟ್ಟರು ಅವರಿಗೆ ಅಂತ ಬರೀ ಅದೇ ಅವ್ರಿಗೆ ನಿಮಗೆಲ್ಲ ಹೆಂಗೆ ಗೊತ್ತಾಗ್ತದೆ ಅಂದರೆ ಅಲ್ಲಿ ಎನ್ಕ್ವೈರಿ ನಡೀತಾ ಇಲ್ವಾ?
ವಿಚಾರಣೆ ನಡೀತಾ ಇಲ್ವಾ? ಗುಪ್ತವಾಗಿ ನಡೀತಾ ಇಲ್ಲ ಹಂಗಂದ್ರೆ ಇದು ಏನೋ ಇದೆ ಇದರಲ್ಲಿ ಏನೋ ಒಳಗಡೆ ಕೈವಾಡ ಇದೆ ಸರ್, ಕೈವಾಡ ಇರುತ್ತೆ. ಮೀಡಿಯಾದವ್ರದ್ದೇ ಕೈವಾಡ ಇದೆ ತುಂಬಾ. ಇಲ್ಲ ಅವ್ರೇನೋ ಒಳಗಡೆ ಇದ್ದಾರೆ, ಮೀಡಿಯಾದವರು ಒಳಗಡೆ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಅಜಿತ್ ಹನುಮಕ್ಕರ್ ನಿಮ್ಮ ಕಡೆ ಯಾರು ದುಡ್ಡು ಕೊಟ್ಟು ಮಡಗಿಸಿದ್ರೇನ್ರಿ? ಅದನ್ನ ಮಡಗಿಸಿದ್ದೀರಾ? ಅದನ್ನ ಹೇಳಿ. ಕಾನ್ಸ್ಟೇಬಲ್ ನಿಮ್ಮ ಕಡೆ ಇರಬೇಕು. ನನಗೆ ಯಾಕೋ ಡೌಟ್, ಒಳಗಡೆದೆಲ್ಲ ಗೊತ್ತಾಯ್ತೈತೆ ನಿಮ್ಮ ಕೈಲಿ ಅಂದ್ರೆ, ಕೈ ನಡುಕ್ತಾ ಇರೋದು ಗೊತ್ತೈತೆ ಅಂದ್ರೆ ನಮ್ಗೆ ಗೊತ್ತಾಯ್ತಾ ಇಲ್ಲ. ಮೋಸ್ಟ್ಲಿ ಅಷ್ಟೊಂದು ಅಬ್ಜೆಕ್ಷನ್ ಮಾಡಿದಾರಲ್ಲ ಪೊಲೀಸರಿಗಿಂತ ಅವರೇ ಜಾಸ್ತಿ ಅಬ್ಜೆಕ್ಷನ್ ಮಾಡ್ಬಿಟ್ಟಿದ್ದಾರೆ. ಪೊಲೀಸ್ನವ್ರಿಗಿಂತ ನೀವೇ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಅಂದ್ರೆ ನೀವೇ ಪೊಲೀಸ್ ಪಕ್ಕ. ಇಲ್ಲ ನೀವೇ ನ್ಯೂಸ್ ಒಳಗೆ ಕರ್ಕೊಬಿಡಿ ದರ್ಶನ್, ನೀವೆಲ್ಲ ಕ್ವಶನ್ ಕೇಳ್ಕೊಬಿಡಿ. ಅವ್ರನ್ನ ಹೇಗೆ ಬಿಟ್ಟಿದ್ದೀರಾ ಪೊಲೀಸ್ನ ಒಳಗೆ? ನ್ಯೂಸಿಗೆ ನಾವೇ ಕಳಿಸ್ಕೊಡ್ತೀವಿ, ನೀವೇ ಒಳಗೆ ಕರ್ಕೊಬಿಡಿ ದರ್ಶನ್, ಏನೇನಾಯ್ತು ಎಲ್ಲ ಹೇಳ್ಬಿಡ್ತಾರೆ. ಒಂದು ಮಾತು ಹೇಳ್ತೀನಿ ಸರ್ ಅಷ್ಟೇ, ಯಾಕ್ರಿ ದರ್ಶನ್ ಹೆಸರು ಬಂದಾಗ ಮಾತ್ರ ಬರ್ತೀರಾ? ಅಪಪ್ರಚಾರ ಹೊರಿಸ್ಬೇಡಿ. ಯಾಕಂದ್ರೆ ಅಭಿಮಾನಿಗಳು ತುಂಬಾ ಹಚ್ಕೊಂಡವರು ಇರ್ತಾರೆ. ಒಂದೊಂದು ಮಾತಿಗೂ ಅವರು ಈಗ ಸೂಸೈಡ್ ಲೆವೆಲ್ಗೂ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿ ಒಂದು ವ್ಯಕ್ತಿ ಪಾಪ ಊಟ ದರ್ಶನ್ ಎಂಟ್ರಿ ಅಂತ ಆಯ್ತು ಅಂತ ಒಂದು ಊಟ ಮಾಡ್ತಿಲ್ಲ ಸರ್, 2 ದಿನಕ್ಕೆ ಊಟ ಆಗಿ ಸೂಸೈಡ್ ಮಾಡ್ಕೊಂಡ್ರ. ಯಾವ ಮೀಡಿಯಾದಲ್ಲಿ ಬಂತ? ಯಾಕದು ದರ್ಶನ್ ಮಾತ್ರ ಹೈಲೈಟ್ ಅವ್ನ ಮೀಡಿಯಾದಲ್ಲಿ ಬಂತ? ನಾನು ಕೇಳೋದಂದ್ರೆ 3 ದಿನ ಊಟ ಬಿಟ್ಬಿಟ್ಟು ಸರ್ ಆಯ್ತು ಒಬ್ಬ ಅಭಿಮಾನಿ ಸತ್ತೋದ. ಅದನ್ನ ಯಾವ ಮೀಡಿಯಾದಲ್ಲಿ ಆದ್ರೂ ತೋರಿಸಿದಾರ? ಇಲ್ಲೋದ್ರೆ ಕೇಳ್ಬಿಡಿ. ಯಾರನ್ನ ಬರೀ ಸೋಷಿಯಲ್ ಮೀಡಿಯಾ, ಒಂದು ಫೇಸ್ಬುಕ್ಕಲ್ಲಿ ನಾನು ನೋಡಿರೋದು 3 ದಿನ ಅವನು ಅಭಿಮಾನಿ, ಅಪ್ಪಟ ಅಭಿಮಾನಿ ಅಂತೆ. ನಮ್ಮ ಬಾಸಿಗೆ ಹಿಂಗೆ ಆಯಿತು ಅಂದ್ಬಿಟ್ಟು ಊಟ ಬಿಟ್ಟು ಮೊನ್ನೆ ರೀಸೆಂಟ್ಲಿ ಸತ್ತೋದ. ಅದನ್ನು ಯಾರನ್ನ ತೋರಿಸಿದ್ರ ಸರ್? ಹೈಲೈಟ್ಸ್ ಮಾಡಿದ್ದಾರೆ? ಯಾವ ನ್ಯೂಸ್ನವ್ರು ಹೈಲೈಟ್ಸ್ ಮಾಡಿದ್ದೀರಾ? ಅವೆಲ್ಲ ತೋರಿಸಿದ್ರೆ ನಿಮ್ಮ ಪಾಪ ಏನು ಸಿಗಲ್ಲ, ಏನು ಬರಲ್ಲ. ಕರೆಕ್ಟ್ ಅಲ್ವಾ? ನೋಡಿ ಮೇಡಮ್, ಮೀಡಿಯಾದಲ್ಲಿ ನ್ಯಾಯ ಆಗ್ತಾರೆ ಹೊರತು ಒಳ್ಳೇದು ಯಾವ್ದು ಆಗ್ತಾನೆ ಇಲ್ಲ. ನಾನು ನೋಡೇ ಇಲ್ಲ ಮೀಡಿಯಾದಲ್ಲಿ, ಒಳ್ಳೇದು ನೋಡೇ ಇಲ್ಲ. ಈಗ ಪೆಟ್ರೋಲ್ ಜಾಸ್ತಿ ಆಯ್ತು, ಅವೇನು ಹಾಕ್ತಿದ್ದೀರಾ? ಬರೀದ್ದು ದರ್ಶನ್ ರೇಣುಕಾಸ್ವಾಮಿ ಕೊಲೆ ದರ್ಶನ್ ಜೈಲಿಗೆ ಪಾಲಾಗ್ತಾರ ಅಂತ ಹಿಂಗೆ ಹೇಳಿದ್ರೆ ಬಿಟ್ಟು ಒಳ್ಳೇದು ಕೆಟ್ಟ ಹೇಳಿಲ್ಲ ಸರ್. ಇನ್ನು ಏನಂತಾನೆ ಡಿಸೈಡ್ ಆಗಿಲ್ಲ. ಇವತ್ತು ಏನಂತಾನೆ ಡಿಸೈಡ್ ಆಗಿಲ್ಲ. ಇನ್ನು 90% ದರ್ಶನ್ ಇವತ್ತು ಜೈಲಿಗೆ ಹೋಗ್ತಾರೆ, ಇವತ್ತು ಹೋಗ್ಬಿಡ್ತಾರೆ. ಮತ್ತೆ ಪರಪ್ಪನ ಆಗ್ರಹ ಸೇರ್ತಾರೆ. 11 ವರ್ಷದ ಬಳಿಕ ಮತ್ತೆ ಹೋಗ್ತಾರ ಸರ್. ಇವೆಲ್ಲ ಹೆಂಗೆ ಸರ್ ಗೊತ್ತು ನಿಮಗೆ? ಕೋರ್ಟ್ ಇದೆ, ಕಾನೂನಿದೆ, ಇನ್ನೂ ಏನಂತ ಕ್ಲಿಯರ್ ಕಟ್ ಗೊತ್ತೇ ಆಗಿಲ್ಲ. ನಿಮಗೆಲ್ಲ ಹೆಂಗೆ ಗೊತ್ತಾಗ್ತದೆ? ಇವತ್ತು ದರ್ಶನ್ ಒಳಗೆ ಹೋಗ್ಬಿಡ್ತಾರೆ ಅಂತ ನಾವು ಹೇಳ್ತೀವಿ, ನಮ್ಮ ಬಾಸ್ ಆಚೆ ಬರ್ತಾರಪ್ಪ ಇವತ್ತಂತ ನಾವು ಖುಷಿಲೇ ಇರ್ತೀವಿ. ಅದನ್ನು ತೋರಿಸಲ್ಲ. ದರ್ಶನ್ ಇವತ್ತು ಹೋಗ್ಬಿಡ್ತಾರೆ, 11 ವರ್ಷದಿಂದ ಇವಾಗ ಹೋಗ್ಬಿಡ್ತಾರೆ ಇವತ್ತು ಅಲ್ವಾ ಮೇಡಮ್? ನಿಮಗೆಲ್ಲ ಗೊತ್ತಾ ಇವತ್ತು ಹೋಗೇ ಬಿಡ್ತಾರಂತ? ತಪ್ಪಿದ್ರೆ ಹೋಗ್ತಾರೆ. ಅದೇ ಮೇಡಮ್, ನಾನು ಅಲ್ಲಿ ಕೂತ್ಕೊಂಡು ಹೇಳ್ತಾರಲ್ಲ 99% ಇವತ್ತು ದರ್ಶನ್ ಜೈಲು ಹೋಗೋ ಸಾಧ್ಯತೆ ಜಾಸ್ತಿ. ಹೆಂಗೆ ನಿಮಗೆ ಗೊತ್ತು? ಹೆಂಗೆ ಗೊತ್ತು ನಿಮಗೆ? ಅವರೇ ಮಾಡ್ತಾರೆ. ಏನು ಲಾಯರ್ ಅವರೇ ಲಾಯರ್ ಇಟ್ಟಿದ್ದಾರೆ? ಒಳಗಡೆ ನಿಮ್ಮವರೇ ಇದ್ದಾರೆ? ಯಾರು ಹೆಂಗ್ ಇವೆಲ್ಲ ಹೆಂಗ್ ಗೊತ್ತಾಗ್ತಾ ಇದೆ? ರಂಗಣ್ಣ ಇವೆಲ್ಲ ನೀವು ಫಸ್ಟೇನೆ ಎಲ್ಲ ನೀವು ನ್ಯೂಸಲ್ಲಿ ಹೇಳ್ಬಿಟ್ರೆ ಅಲ್ಲಿ ಎನ್ಕ್ವೈರಿ ಅನ್ನೋ ಪದಕ್ಕೆ ಅರ್ಥ ಎಲ್ಲಿದೆ? ಪೊಲೀಸರು ಬೆಲೆನೇ ಇಲ್ಲ. ಎಲ್ಲಿದೆ? ನೀವೇ ಶಿಕ್ಷೆ ಕೊಟ್ಬಿಡಿ. ನೀವೇ ಶಿಕ್ಷೆ ಕೊಟ್ಬಿಡಿ. ಒಂದು ಮಾತು, ದರ್ಶನ್ದು ಅವತ್ತು ನೀವು ಬರ್ತಡೇ ದಿನ ಎಲ್ಲ ಬರ್ತಿರಲ್ಲ, ನೋಡ್ತಿರಲ್ಲ, ನೀವೇ ನೋಡಿದ್ದೀರಾ. ದರ್ಶನ್ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಕ್ವಿಂಟಲ್ ಗಟ್ಟಲೆ ಅಕ್ಕಿ ಕಳಿಸಿದ್ರು, ಅವತ್ತು ನ್ಯೂಸ್ ತೆಗೆದವರು. ಇವತ್ತು ಯಾಕೆ ಯಾರು ಮಾತಾಡ್ತಲ್ಲ ಅದ್ರ ಬಗ್ಗೆ? ದರ್ಶನ್ ಜೈಲಿಗೆ ಹೋಗ್ತಾನೆ ಅದೊಂದು ಬಿಟ್ರೆ, ಸಿದ್ಧಗಂಗಾ ಮಠಕ್ಕೆ ಊಟ ಹಾಕ್ಸ್ತಾ ಕಾಯ್ತಾ ಇದ್ದಾರೆ. ಟನ್ ಗಟ್ಟಲೆ ಓಕೆ ಸರ್, ಅದನ್ನ ಯಾಕೆ ನ್ಯೂಸ್ ಮಾಡಲ್ಲ? ಪಾಕಿಸ್ತಾನದವರು ಕೆಟ್ಟದನ್ನ ಸರ್ ಇಂಡಿಯಾದಲ್ಲೇ ಇದ್ಕೊಂಡು ಕೆಟ್ಟದನ್ನ ಮಾತ್ರ ಹೈಲೈಟ್ ಮಾಡ್ತಾರೆ ಸರ್. ಒಳ್ಳೇದನ್ನ ಯಾವುದು ತೋರಿಸೋದೇ ಇಲ್ಲ ಮೀಡಿಯಾದವರು. ಮೇ ಬಿ ಅವರು ಪಾಕಿಸ್ತಾನದವ್ರು ಇರ್ಬೇಕು ಅನ್ಸುತ್ತೆ ಮೀಡಿಯಾದವರು. ಒಳ್ಳೇದು ನನ್ನ ಲೈಫಲ್ಲಿ ಏನೋ ನೋಡೇ ಇಲ್ಲ ಸರ್, ಬರೀ ಕೆಟ್ಟದನ್ನ ಮಾತ್ರ ಎತ್ತಿ ಹಿಡಿತಿದ್ದಾರೆ. ಮೇಡಮ್ ಒಂದು ಮಾತು ತಿಳ್ಕೊಳ್ಳಿ, ತಪ್ಪು 2 ಕಡೆಯಿಂದನೂ ಆಗಿದೆ, ಒಬ್ಬರ ಕಡೆಯಿಂದನೂ ಆಗಿಲ್ಲಲ್ವಾ? ಎರಡನ್ನೂ ತೋರಿಸ್ಬೇಕು. ಒಂದನ್ನೇ ಹೈಲೈಟ್ ಮಾಡಿ ತೋರಿಸೋದು ಅದು ಸರಿಯಲ್ಲ. ತೋರಿಸಿ ನಾವು ಬೇಡ ಅನ್ನಲ್ಲ, ಎರಡನ್ನೂ ತೋರಿಸಿ, ಅದನ್ನು ತೋರಿಸಿ ಇದನ್ನು ತೋರಿಸಿ. ಇವ್ರು ತಪ್ಪಾಗಿದ್ರೆ ಅವ್ರು ಖಂಡಿತ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಏನೇನೋ ಹುಚ್ಚುಚ್ಚಾಕಾರ ತೋರಿಸ್ತಾರೆ, ಅದನ್ನ ನೋಡೋದಕ್ಕೂ ಆಗಲ್ಲ ಆ ಥರ ತೋರಿಸಿ. ನಾನು ಹೇಳೋದು ಬೀಟ್ ಪ್ಲಸ್ ಕರ್ನಾಟಕ.